ಡಿಕೆಶಿ ಸಂಪುಟದಲ್ಲಿ ಬೆಳಗಾವಿಗೆ ಒಲಿಯುತ್ತಾ ಜಾಕ್ಪಾಟ್ ಅನ್ನೋದೊಂದು ಪ್ರಶ್ನೆ ಇದೆ. ಎರಡನೇ ಹಂತದ ಸಚಿವ ಸಂಪುಟ ಸೇರ್ಪಡೆಗೆ ಇದೀಗ ತೀವ್ರ ಲಾಭಿ ಅನ್ನೋದಂತೂ ನಡೀತಾನೆ ಇದೆ. ಸೊ ಇನ್ನೊಂದು ಸಚಿವ ಸ್ಥಾನ ಸಿಗುತ್ತೆ ಅಂತ ಸತೀಶ್ ಹೇಳ್ತಾ ಇದ್ದಾರೆ. ಸಚಿವ ಸ್ಥಾನದ ರೇಸ್ನಲ್ಲಿ ಬೆಳಗಾವಿಯ 6 ಜನ ಶಾಸಕರುಗಳಿಗಿದ್ದಾರೆ. ಈಗ ಸಿಕ್ಕಿರೋದು ಸತೀಶ್ ಜಾರಕಿಹೊಳಿಗೆ, ಇನ್ನೊಬ್ಬರಿಗೆ ಮಣೆ ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ 6 ಜನ ಶಾಸಕರುಗಳಿದ್ದಾರೆ. 5 ಲಿಂಗಾಯತ, ಓರ್ವ ಮುಸ್ಲಿಂ ಶಾಸಕನಿಂದ ಬೇಡಿಕೆ ಇದೆ. ಸಮುದಾಯವಾರು ನಾವು ನೋಡಿದಾಗ ಲಕ್ಷ್ಮಣ ಸವದಿಯು ರೇಸ್ನಲ್ಲಿದ್ದಾರೆ, ಹೆಬ್ಬಾಳ್ಕರು ಇದ್ದಾರೆ. ಸೊ ಇಬ್ಬರಿಗೂ ಒಳ್ಳೆಯ ಅದೃಷ್ಟ. ಲಕ್ಷ್ಮಣ ಸವದಿಯವ್ರಿಗೆ ಯಾಕೆ ಅಂತಂದ್ರೆ ನಿಮಗೆ ಗೊತ್ತಿದೆ, ಪಕ್ಷ ಬಿಟ್ಟು ಬಂದವರು. ಸೊ ಅವ್ರಿಗೂ ನಿರೀಕ್ಷೆಯಲ್ಲಿ ಇದ್ದಾರೆ, ನಂಗೊಂದು ಅವಕಾಶ ಬೇಕು ಅಂತ. ಕಳೆದ ಬಾರಿ ಸಂಪುಟ ರಚನೆ ಆದಾಗ್ಲೇ, ಈ ಬಾರಿ ಅಲ್ಲ, ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಅಲ್ಲ, ಸಿದ್ದರಾಮಯ್ಯನವರ ಸರ್ಕಾರದಲ್ಲೇ ಇವ್ರು ನಿರೀಕ್ಷೆ ಇಟ್ಕೊಂಡು ಕಾಯ್ತಿದ್ರು. ಬಿಕಾಸ್ ಎಂಥ ಟೈಮಲ್ಲಿ ಅವ್ರು ಕಾಂಗ್ರೆಸ್ಸಿಗೆ ಬಂದರು ಅಂತ. ಮತ್ತೆ ಅವರಿಗೆ ಬಿಜೆಪಿಯಲ್ಲಿ ಎಂತೆಂಥ ಅಧಿಕಾರ ಇತ್ತು ಗೊತ್ತು ನಿಮಗೆ, ಯಾವ ಸ್ಥಾನಮಾನ ಕೊಟ್ಟಿದ್ರು ಅನ್ನೋದು ಗೊತ್ತು ನಿಮಗೆ. ಸೊ ಹೀಗಿರ್ಬೇಕಾದ್ರೆ ಕಾಂಗ್ರೆಸ್ಸಿಗೆ ಬಂದು ಒಂದು ಸಚಿವ ಸ್ಥಾನನೂ ಇಲ್ಲದೆ ಕೂತ್ಕೊಳ್ಳೋದು ಅಂತಂದರೆ ಕಷ್ಟ ಆಗತ್ತೆ. ಬಟ್ ಹೋಪ್ ಇಟ್ಕೊಂಡು ಕಾಯ್ತಾ ಇದ್ದಾರೆ, ಅವಕಾಶ ಸಿಗಬಹುದು ಅಂತ. ಈ ಕಡೆ ಹೆಬ್ಬಾಳ್ಕರ್ ಅವರು ಕೊನೆಯ ಬಾರಿ ಸಂಪುಟದಲ್ಲಿದ್ದಂಥ ಒಬ್ಬರು ಮಹಿಳಾ ಸಚಿವೆ. ಈ ಬಾರಿಯೂ ಇವರಿಗೆ ಅವಕಾಶ ಮಹಿಳಾ ಕೋಟದಡಿ ಸಿಕ್ಕಿದ್ರೂ ಆಶ್ಚರ್ಯಗಿಲ್ಲ. ಬಿಕಾಸ್ ಹೊಸಬರಿಗೆ ಮಣೆ ಹಾಕೋದಕ್ಕೆ ಒಂದು ಸ್ವಲ್ಪ ಲೆಕ್ಕಾಚಾರಗಳು ಹಾಕ್ಕೊಳ್ತಾರೆ. ಹಾಗಾಗಿ ಇವರಿಗೆ ಅವಕಾಶ ಸಿಗುತ್ತಾ? ನಯನ ಮೋಟಮ್ ಅವ್ರ ಹೆಸರು ರೇಸ್ನಲ್ಲಿ ಇತ್ತು, ಮುನಿಯಪ್ಪ ಅವ್ರ ಪುತ್ರಿ ಹೆಸರು ರೇಸ್ನಲ್ಲಿತ್ತು. ಬಟ್ ಮುನಿಯಪ್ಪ ಅವ್ರಿಗೆ ಕೊಟ್ಟಿರೋದ್ರಿಂದ ಅವ್ರ ಪುತ್ರಿಗೆ ಸಿಗಲ್ಲ. ಆ ಲೆಕ್ಕಾಚಾರ ಹಾಕೊಳ್ತು ಅಂತಂದ್ರು ಹೆಬ್ಬಾಳ್ಕರ್ ಅವರು ಹಿರಿಯರಿದ್ದಾರೆ, ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಏನಾದ್ರು ಕೊಟ್ಬಿಡ್ತಾರಾ? ಅಲ್ಲಿಗೆ ಬೆಳಗಾವಿಯಲ್ಲಿ ಇನ್ನೂ 2 ಸಚಿವ ಸ್ಥಾನ ಸಿಗುತ್ತಾ ಅನ್ನೋದೊಂದು ಪ್ರಶ್ನೆ. ಲಾಭಿ ಅಂತೂ ಮಾಡ್ತಾ ಇದ್ದಾರೆ, ಅವರವರದ್ದೇ ಪ್ರಯತ್ನಗಳಂತೂ ನಡೆಸ್ತಾನೆ ಇದ್ದಾರೆ. ಬಟ್ ಯಾವ ಮಾನದಂಡದ ಮೇಲೆ, ಯಾವ ಲೆಕ್ಕಾಚಾರ ಹಾಕ್ಕೊಂಡು, ಯಾವ ಸೂತ್ರದ ಅನ್ವಯದಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ, ಅವಕಾಶಗಳನ್ನು ಕೊಡ್ತಾರೆ, ಅದು ನೋಡಬೇಕಾಗತ್ತೆ. ಸಚಿವ ಸ್ಥಾನದ ರೇಸ್ನಲ್ಲಿ ಬೆಳಗಾವಿಯ 6 ಜನ ಶಾಸಕರುಗಳು ಇದ್ದಾರೆ.